2021ಕ್ಕೆ ನಿಮ್ಮ ತಯಾರಿ ಹೇಗಿರಬೇಕು ಅನ್ನೋದಕ್ಕೆ ನಾನು ಕೊಡ್ತಕ್ಕಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸಜೆಷನ್ಗಳು ಈ ರೀತಿಯಾಗಿದೆ. ಇವತ್ತಿನ ಪಾಠ NCF 2005ಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬೇಸಿಕ್ ಅಂಶಗಳನ್ನ ನಾನು ತಿಳ್ಕೋಬೇಕಾಗುತ್ತೆ ಮತ್ತು ಈ ಹಿಂದೆ ರಿಪೀಟೆಡ್ ಆದಂತಹ ಪ್ರಶ್ನೆಗಳು ಯಾವುದು ಮತ್ತು ಮುಂದೆ ರಿಪೀಟ್ ಆಗಬಹುದಾದ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಈ ಎರಡು ಭಾಗಗಳಲ್ಲಿ NCF 2005 ಭಾಗ 1 ಮತ್ತು ಭಾಗ 2ರಲ್ಲಿ ಕಾಣ್ತಾ ಇದ್ದೇವೆ. ಭಾಗ 2ರಲ್ಲಿ ಯಾವೆಲ್ಲ ಕೋರ್ ವಿಷಯಗಳು ಮತ್ತು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ NCF 2005 ಟೀಚರ್ಗೆ ಯಾವ ತರಹ ಸಹಾಯ ಮಾಡುತ್ತೆ ಅನ್ನೋದನ್ನ ಕಲಿತಾ ಇದ್ದೀವಿ. ಹಾಗಾದ್ರೆ ಬನ್ನಿ, ಟೈಮ್ ವೇಸ್ಟ್ ಮಾಡ್ದೇನೆ ನಾವು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಬೇಸಿಕ್ ಒಂದಿಷ್ಟು ತಿಳ್ಕೋಬೇಕಾಗತ್ತೆ ಇಂಗ್ಲಿಷ್ ಪೆಡಗಾಜಿಗೆ ಸಂಬಂಧಪಟ್ಟ ಹಾಗೆ. ಏನಪ್ಪ NCF 2005 ಅಂದ್ರೆ, NCF 2005 ಪ್ರಕಾರ ಕೆಲವೊಂದಿಷ್ಟು ಟೆಕ್ಸ್ಟ್ ಬುಕ್ ಪ್ರೊಸೀಜರ್ ಇರುತ್ತೆ. ಸೊ ಟೆಕ್ಸ್ಟ್ ಬುಕ್ ಪ್ರೊಸೀಜರ್ ಬೇಸ್ಡ್ ಆನ್ NCF 5 ಇರುತ್ತೆ, ಪ್ರೆಸೆಂಟ್ಲಿ ಇದೆ. ದ ಟೆಕ್ಸ್ಟ್ ಬುಕ್ ಸೊಸೈಟಿ ಪ್ರೊಡ್ಯೂಸಸ್ ದ ಟೆಕ್ಸ್ಟ್ ಬುಕ್ಸ್ based on the principles of NCF 2005 since June 2010. ನೋಡಿ, 2005ರ ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಗಳನ್ನು ಹೇಳಿದೆ. ಆ ಪ್ರಿನ್ಸಿಪಲ್ಗಳ ಆಧಾರವಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ DSCRT ಮತ್ತು ಎಲ್ಲ ಸ್ಟೇಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಗಳು ಹಾಗೂ NCERT ಸೊ ಟೆಕ್ಸ್ಟ್ ಬುಕ್ಗಳನ್ನು ರೆಡಿ ಮಾಡುತ್ತೆ. ಇದು ಒಂದು ಇಂಪಾರ್ಟೆಂಟ್ ವಿಷಯ. ಒಂದ್ಸಾರಿ ರಿಪೀಟ್ ಆಗಿದೆ, ಬೇಸಿಕ್ ಕ್ವಶನ್ ನಿಮ್ಮ ಐಡಿಯಾ ಆಗಿದ್ರೆ ಅನುಕೂಲ. ಮುಂದಿನ ಪ್ರಶ್ನೆ ಆಗಬಹುದು. 12 ಭಾಷೆಗಳಲ್ಲಿ ಒಟ್ಟು ಟೆಕ್ಸ್ಟ್ ಬುಕ್ ಫಾರ್ಮೇಶನ್ ಆಗ್ತಾ ಇದೆ. 7 ಆಫ್ ದೆಮ್ ಸರ್ವ್ ಆಸ್ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. 7 ಮಾತೃಭಾಷಾ ಶಿಕ್ಷಣಕ್ಕೆ ಕುರಿತಾದಂತಹ ಪಠ್ಯಪುಸ್ತಕಗಳ ತಯಾರಿ ನಮ್ಮ ರಾಜ್ಯಕ್ಕೆ ಅಷ್ಟೊಂದು TETಗೆ ಎಕ್ಸ್ಪೆಕ್ಟ್ ಆಗಬಹುದು, ಆಗ್ಲಿಕ್ಕಿಲ್ಲ, ನಿಮ್ಮ ಗಮನಕ್ಕೆ ಇರಲಿ. ಸೊ ಅದೇ ರೀತಿ 1ರಿಂದ 4ನೇ ತರಗತಿಗೆ EVS ಮತ್ತು ಮ್ಯಾಥಮೆಟಿಕ್ಸ್ ಬೇಸ್ಡ್ ಆನ್ NCF ಕೊಟ್ಟಂತ ಪ್ರಿನ್ಸಿಪಲ್ ಅಡಿಯಲ್ಲಿ ಟೆಕ್ಸ್ಟ್ ಬುಕ್ ಆಗಿ ಬಂದಿದೆ. ಸೊ ಅದಾದ ನಂತರ 5ರಿಂದ 10ನೇ ತರಗತಿವರೆಗೂ ದೇರ್ ಆರ್ 3 ಕೋರ್ ಸಬ್ಜೆಕ್ಟ್ಸ್, ಮೇನ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್. ಇಲ್ಲಿ ಏನು ಚೇಂಜಸ್ ಮಾಡಿಲ್ಲ. ಸೊ ಇದಿಷ್ಟು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸರ್, ಮೊದಲಿಗೆ ಸೈನ್ಸ್ ಬರುತ್ತೋ ಸೋಷಿಯಲ್ ಸೈನ್ಸ್ ಬರುತ್ತೋ? ಸೊ ಮೊದಲಿಗೆ ಬರೋದು ಸೈನ್ಸ್ ಮಿತ್ರರೇ, ಕೊನೆಗೆ ಕೋರ್ ಸಬ್ಜೆಕ್ಟ್ ಇರೋದು ಯಾವುದು? ಸೋಷಿಯಲ್ ಸೈನ್ಸ್. ಇದು ನಿಮ್ ಗಮನಕ್ಕೆ ಇರಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ಥಿಂಗ್, ಹಾಗಾದ್ರೆ ನೋಡ್ತಾ ಬರೋಣ. ವಾಟ್ ಆರ್ ದ ಫೀಚರ್ಸ್, ಸ್ಪೆಷಲ್ ಫೀಚರ್ಸ್ TETಗೆ ಸಂಬಂಧಪಟ್ಟಂತೆ ಈ ಸ್ಪೆಷಲ್ ಫೀಚರ್ಗಳ ಮೇಲೆ ಪ್ರಶ್ನೆ ಆಗುತ್ತೆ. NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಕ್ವಶನ್ ಕೇಳ್ಬೋದು. NCF ಅನ್ನ ಡಿಫೈನ್ ಮಾಡಿ. ವಾಟ್ ಈಸ್ NCF? ಎಕ್ಸ್ಪ್ಯಾಂಡ್ NCF ಕೇಳ್ತಾರೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ಕರಿಕ್ಯುಲಮ್ ಪದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಅದ್ರ ಮೇಲೂ ಕೂಡ ಸುಮಾರು ಕ್ವಶನ್ ಆಗಿದೆ. ಸರಿ, ನೋಡ್ತಾ ಬರೋಣ. NCF ಏನನ್ನ ರೆಕಮೆಂಡ್ ಮಾಡುತ್ತೆ? ಕನೆಕ್ಟಿಂಗ್ ನಾಲೆಜ್, ಜ್ಞಾನವನ್ನ ಸಂಪರ್ಕಿಸುವುದು. ಯಾವುದಕ್ಕೆ? ಲೈಫ್ ಆಕ್ಟಿವಿಟೀಸ್. ಒಂದು ಮಗು ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋಗ್ತಾನೆ, ನಾಲೆಜ್ ಅನ್ನ ಕನೆಕ್ಟ್ ಮಾಡಬೇಕು. ಪೋಸ್ಟ್ ಆಫೀಸ್ಗೆ ಹೋಗ್ತಾನೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ, ಒಂದು ಗ್ರೋಸರಿ ಶಾಪಿಗೆ ಹೋಗ್ತಾನೆ, ಇನ್ಯಾವುದೋ ಒಂದು ಬಿಸ್ನೆಸ್ ಪರ್ಪಸ್ ಹೋಗ್ತಾನೆ, ಅಥವಾ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಸೋಷಲ್ ಏನು ಇಶ್ಯೂಸ್ಗೆ ಸಂಬಂಧಪಟ್ಟಂಗೆ ಅವನು ಡೈಲಿ ನೀಡ್ಸ್ ಗಳನ್ನ ಮೀಟ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಮಗುವಿನ ನಾಲೆಜ್ ಅನ್ನ ಕನೆಕ್ಟ್ ಮಾಡುವುದು ಅವನ ರಿಯಲ್ ಲೈಫ್ ಆಕ್ಟಿವಿಟಿಗೆ. ಪ್ರಶ್ನೆಯಾಗಿದೆ, ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹಲವಾರು ಆಕ್ಟಿವಿಟೀಸ್ ಗಳನ್ನ ಮತ್ತು ಲೆಸನ್ ಗಳನ್ನ ಫ್ರೇಮ್ ಮಾಡಿರ್ತಾರೆ. ಸೊ ನೋಡ್ಬೋದು, ಬೇಕಾದ್ರೆ ಎಕ್ಸಾಂಪಲ್ ಮಾರಲ್ ವ್ಯಾಲ್ಯೂಸ್ ಗಳನ್ನ ಹಾಕಿರ್ತಾರೆ, ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಹಾಕಿರ್ತಾರೆ. ಸೊ ಇದೆಲ್ಲ ನಾಲೆಜ್ ಅನ್ನ ಮಗುವಿನ ನೈಜ ಜೀವನದ ಚಟುವಟಿಕೆಗಳಿಗೆ ಕನೆಕ್ಟ್ ಮಾಡೋದು. ಇದೊಂದು ಸ್ಪೆಷಲ್ ಫೀಚರ್ NCF 2005 ಹೇಳ್ಕೊಡುತ್ತೆ. ಅದೊಂದು ಪ್ರಿನ್ಸಿಪಲ್ ಕೂಡ ಹೌದು. ನೆಕ್ಸ್ಟ್, ಶಿಫ್ಟಿಂಗ್ ಲರ್ನಿಂಗ್ ಫ್ರಮ್ ರೋಟ್ ಮೆಥಡ್. ಸುಮಾರು ಸಾರಿ ಪ್ರಶ್ನೆ ಆಗಿದೆ, CTET ನಲ್ಲಿ ಸುಮಾರು ಸಾರಿ ಪ್ರಶ್ನೆ ಆಗಿದೆ. ರೋಟ್ ಮೆಥಡ್ ಅಂತಂದ್ರೆ ಕಂಠಪಾಠ ಮಾದರಿಯಿಂದ ಕಲಿಕೆಯನ್ನ ಮುಕ್ತಗೊಳಿಸುವುದು. ಸೊ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾನು ಮಾಡ್ತಿದ್ದೆ, ನಿಮ್ದು ಗೊತ್ತಿಲ್ಲ ನನಗೆ. ಸೊ ಕಂಠಪಾಠ ಮಾಡ್ತಿದ್ವಿ. ಸೊ ಈಗ ಹಾಗಲ್ಲ, ಯಾವ ಮಗು ಕೂಡ ಕಂಠಪಾಠ ಮಾಡೋ ಹಾಗಿಲ್ಲ. ಇಂಗ್ಲಿಷ್ ಅಲ್ಲಿ ನಾವು ಕಾಂಪ್ರಿಹೆನ್ಷನ್ ಏರಿಯಾಗಳನ್ನ, ಅಂಡರ್ಸ್ಟ್ಯಾಂಡಿಂಗ್ ಏರಿಯಾಗಳನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ಕ್ವಶನ್ ಇರುತ್ತೆ. ಮೇಜರ್ಲಿ ಕ್ವಶನ್ ನಂಬರ್ 1, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಅಂತ ಇರುತ್ತೆ. ಕೇಳಿದಿರಾ? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ರೈಟ್ ದ ಆನ್ಸರ್ಸ್. ಸೊ ಈ ತರ ಕೊಟ್ಟಿರ್ತಾರೆ. ಡಿಸ್ಕಸ್ ವಿತ್ ಯುವರ್ ಟೀಚರ್ಸ್ ಅಂಡ್ ಫ್ರೆಂಡ್ಸ್, ಕಮ್ ಟು ಎ ಬೆಸ್ಟ್ ಕನ್ಕ್ಲೂಷನ್. ಸೊ ಅಲ್ಲಿ ಏನಾಗುತ್ತೆ, ಯಾವುದನ್ನು ಕಂಠಪಾಠ ಮಾಡುವಂತಿಲ್ಲ. ಸೊ ಆದ್ರೂ ಕೂಡ ನಮ್ಮಲ್ಲಿ ಏನಾಗ್ತಿದೆ, ಹಲವಾರು ಶಾಲೆಗಳಲ್ಲಿ ಟೀಚರ್ಗಳೇ
ಆನ್ಸರ್ಗಳನ್ನ ಬರೆಸ್ತಾ ಇದ್ದಾರೆ. ಸೊ ಟೀಚರ್ಗಳು ಆನ್ಸರ್ಗಳನ್ನ ಬರೆಸ್ತಕ್ಕದ್ದಲ್ಲ. ಸೊ ಮಕ್ಕಳು ಏನ್ ಮಾಡ್ಬೇಕಾಗುತ್ತೆ, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಮೂಲಕ, ಲರ್ನಿಂಗ್ ಆಕ್ಟಿವಿಟೀಸ್ಗಳ ಮೂಲಕ ತಾವೇ ಗುಂಪಿನಲ್ಲಿ ಸಂರಚನಾವಾದದ ಸಿದ್ಧಾಂತದ ಮೇಲೆ ಆನ್ಸರ್ಗಳನ್ನ ಹುಡುಕ್ಬೇಕಾಗತ್ತೆ, ಕಂಡುಕೊಳ್ಬೇಕಾಗತ್ತೆ, ಟೀಚರ್ ಕೊಡ್ತಕ್ಕದಲ್ಲ. ನೆಕ್ಸ್ಟ್ ಪಾಯಿಂಟ್. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ವಿಷಯ, ಕಲಿಕೆಯನ್ನ ಕಂಠಪಾಠ ಮಾದರಿಯಿಂದ ಮುಕ್ತಗೊಳಿಸುವುದು. ಓಕೆ, ಫೈನ್. ನೆಕ್ಸ್ಟ್ ಥಿಂಗ್, ಎನ್ರಿಚಿಂಗ್ ದ ಕರಿಕ್ಯುಲಮ್ ಬಿಯಾಂಡ್ ಟೆಕ್ಸ್ಟ್ ಬುಕ್. ವಂಡರ್ಫುಲ್ ಕರಿಕ್ಯುಲಮ್ ಅಂತಕ್ಕಂಥ ಪದ ಇದೆ ಸ್ನೇಹಿತರೆ. ಸೊ ನಾವೀಗ ಕರಿಕ್ಯುಲಮ್ ಅಂತಕ್ಕಂಥ ಪದವನ್ನ ಸಣ್ಣದಾಗಿ ಡಿಸ್ಕಷನ್ ಮಾಡೋದಾದ್ರೆ, ಇದು ಕರಿರೆ ಅಂತಕ್ಕಂಥ ಪದದಿಂದ ಬಂದಿದೆ. ಇದು ಲ್ಯಾಟಿನ್ ಏನು ಟರ್ಮಿನಾಲಜಿ, CURRERE, ಕರಿರೆ, ಕರಿರೆ. ಈ ಕರಿರೆ ಪದದಿಂದ ಬಂದಿದೆ. ಸೊ ಇದು ಲ್ಯಾಟಿನ್ ಒಂದು ಟರ್ಮಿನಾಲಜಿ. ಸೊ ಕರಿರೆ ಅಂತಂದ್ರೆ ಇದು ಒಂದು ರೇಸ್ ಕೋರ್ಸ್ ಅಂತ ಅರ್ಥ, ಆಸ್ ಪರ್ ಡಿಕ್ಷನರಿ ಮೀನಿಂಗ್. RACE, ರೇಸ್ ಕೋರ್ಸ್, ಅಥವಾ ಇದೊಂದು ರನ್ವೇ ಅಂತ ಕರಿಬಹುದು. ಸೊ ಯಾವ ತರಹದ ರನ್ವೇ ಅಂತಂದ್ರೆ, ಸೊ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಗು ನನ್ನ ಶಾಲೆಗೆ ಬಂದಾಗ ಒಂದು ಗುರಿಯನ್ನ ಇಟ್ಟುಕೊಂಡಿರುತ್ತೆ. ಆ ಗುರಿಯನ್ನ ಮಗುವಿನ ಗುರಿಯನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಆ ಗುರಿಯನ್ನ ಕ್ರಮಿಸೋದಕ್ಕೆ, ಆ ಗುರಿಯನ್ನ ಮುಟ್ಟೋದಕ್ಕೆ, ಆ ಪಥದಲ್ಲಿ ಕ್ರಮಿಸೋದಕ್ಕೆ ನಾವು ಒಂದು ದಾರಿಯನ್ನು ಮಾಡಿಕೊಡ್ಬೇಕಾಗತ್ತೆ. ಅದೇ ಕರಿಕ್ಯುಲಮ್. ಈ ಕರಿಕ್ಯುಲಮ್ ಅನ್ನೋದು ತುಂಬಾ ಬ್ರಾಡ್ ಸೆನ್ಸ್ ಅಲ್ಲಿ ಇರುತ್ತೆ. ನಾನು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರಿಕ್ಯುಲಮ್ ಮತ್ತು ಸಿಲೆಬಸ್ ಅನ್ನೋ ಒಂದು ಇಂಪಾರ್ಟೆಂಟ್ CET TET ಟಾಪಿಕ್ ಅಲ್ಲಿ ಇದನ್ನ ಮುಂದಿನ ಹಂತವನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇಂತಹ ಕರಿಕ್ಯುಲಮ್ನ ಹೊರತಾಗಿ ಅದಕ್ಕಿಂತ ದೊಡ್ಡದಾಗಿ ನಾವು ಮಗುವನ್ನ ಅದರ ಆಚೆಗೆ ಕರ್ಕೊಂಡು ಹೋಗ್ಬೋದು, ಎನ್ರಿಚ್ ಮಾಡಬೇಕು. ಎನ್ರಿಚಿಂಗ್ ದ ಕರಿಕ್ಯುಲಮ್, ಈ ಕರಿಕ್ಯುಲಮ್ ಇನ್ನೂ ಶ್ರೀಮಂತಗೊಳಿಸಬಹುದು ನಾವು. ಯಾವುದು, ಬಿಯಾಂಡ್ ದ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ ನಮಗೆ ಒಂದು ಸಣ್ಣ ಕನ್ನಡಿ ಅಥವಾ ಒಂದು ಸೋರ್ಸ್ ಅಥವಾ ಒಂದು GPS ಮ್ಯಾಪ್ ತರಹ. ಸೊ ಹೀಗಿದೆ, ಅದ್ರ ಮೇಲೆ ನೀವು ಏನಾದ್ರೂ ಕನ್ಸ್ಟ್ರಕ್ಟ್ ಮಾಡಿ ನಾಲೆಜ್ ಅನ್ನ. ಸೊ ಟೀಚರ್ ಹ್ಯಾಸ್ ಬೀನ್ ಗಿವನ್ ಎನ್ ನಂಬರ್ ಆಫ್ ಒಂದು ಎನಾರ್ಮಸ್ ಸ್ಕೋಪ್ ಇದೆ, ವಿಶಾಲವಾದ ಒಂದು ಅವಕಾಶವನ್ನ ಶಿಕ್ಷಣ ಇಲಾಖೆ ನಮಗೆ ಕೊಟ್ಟಿದೆ. ಅದ್ರ ಮೇಲೆ ಕರಿಕ್ಯುಲಮ್ಗಿಂತ ಹೆಚ್ಚಾಗಿ ನಾವು ಕಂಟೆಂಟ್ ಅನ್ನ ನಾವು ಮಕ್ಕಳಿಗಾಗಿ ಕೊಡಬಹುದು ಅನ್ನೋದನ್ನ ಇಲ್ಲಿ NCF 2005 ನಮಗೆ ರೆಕಮೆಂಡ್ ಮಾಡುತ್ತೆ. ಅದರೊಟ್ಟಿಗೆ ಪ್ರೊವೈಡಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ, ವಾಟ್ ಈಸ್ ಕಲಿಕಾ ಅನುಭವಗಳು. ಇವುಗಳನ್ನು ಕೊಡದೇ ಇದ್ರೆ ಶಿಕ್ಷಣದ ಯಾವ ಗುರಿಗಳು ಕೂಡ ಈಡೇರಲ್ಲ. ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ನಾಲೆಜ್, ಜ್ಞಾನದ ಸಂರಚನೆ. ಸೊ NCF 2005 strongly recommends that learning experiences should be given to the children, among the children, for the construction of his own knowledge or her own knowledge or their own knowledge. ಸೊ ಅವಳು, ಅವನು, ಅವರು, 3 ರೀತಿಯ ಗುಂಪಿಗೆ ಸಂಬಂಧಪಟ್ಟಂಗೆ ಮಕ್ಕಳು ಕಲಿಯಲು ಸಾಕಷ್ಟು ಕಲಿಕಾ ಅನುಭವಗಳನ್ನು ಕೊಡಬೇಕು. ನಾನು ಎಷ್ಟು ರೀತಿಯ ಕಲಿಕಾ ಅನುಭವಗಳಂದ್ರೆ ಅದನ್ನ ಮೊದಲನೇ ವಿಡಿಯೋದಲ್ಲಿ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಇಲ್ಲಿ ಬೇಡ. ಸೊ ಕನ್ಸ್ಟ್ರಕ್ಷನ್ ಆಫ್ ನಾಲೆಜ್. ಸರ್ ಯಾರು ಸರ್ ಹಾಗಾದ್ರೆ? ಸೊ ಇದು ಒಂದ್ಸಾರಿ TET ಕ್ವಶನ್ ಆಗಿದೆ. ಹೂ ಇಸ್ ದ ಕನ್ಸ್ಟ್ರಕ್ಟರ್ ಆಫ್ ನಾಲೆಜ್ ಅಕಾರ್ಡಿಂಗ್ ಟು NCF 2005? ಕನ್ಸ್ಟ್ರಕ್ಟರ್ ಆಫ್ ನಾಲೆಜ್, ಜ್ಞಾನವನ್ನ ರಚಿಸುವವನು ಯಾರು? ಟೀಚರು ಅಥವಾ ಸ್ಟೂಡೆಂಟ್? ಹೇಳಿ ಹಾಗಾದ್ರೆ ಕ್ವಿಕ್ ಆಗಿ. ಯಾರು ಜ್ಞಾನವನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಟೀಚರ್ ಅಥವಾ ಸ್ಟೂಡೆಂಟ್? ಕನ್ಸ್ಟ್ರಕ್ಟಿವಿಸಂ ಪ್ರಕಾರ ವಿದ್ಯಾರ್ಥಿಗೆ ಜ್ಞಾನವನ್ನ ಸಂರಚಿಸಿಕೊಳ್ಳುತ್ತಾನೆ, ರಚನಾವಾದಿಗಳು. ಸೊ ಹಾಗಾದ್ರೆ ಟೀಚರ್ ಏನ್ ಸರ್? ಜಸ್ಟ್ ಹಿ ಈಸ್ ಎ ಕೌಂಟರ್ ಪಾರ್ಟ್ ಅಂತೇವೆ ನಾವು, COUNTER, ಕೌಂಟರ್ ಪಾರ್ಟ್. ಸೊ ಕೌಂಟರ್ ಪಾರ್ಟ್, ಈತನ ಕೆಲಸ ಏನಂತಂದ್ರೆ ಜಸ್ಟ್ ಫೆಸಿಲಿಟೇಟ್ ಮಾಡುವುದು. ಅದನ್ನ ಟರ್ಮಿನಾಲಜಿನಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ಅನುಕೂಲಿಸು. ಶಿಕ್ಷಕ ಅನ್ನೋ ಪದ ಈಗ ಔಟ್ಡೇಟೆಡ್ ಆಗ್ತಿದೆ, ಅನುಕೂಲಿಸುವುದು. ಸೊ NCF 2005 ಪ್ರಕಾರ ಟೀಚರ್ ಒಬ್ಬ ಅನುಕೂಲಿಸುವವನು. ಹಾಗಾದರೆ ಯಾವುದು ಮೇಜರ್ ಕನ್ಸ್ಟ್ರಕ್ಷನ್ ಆಫ್ ನಾಲೆಜ್ ಅಂದ್ರೆ ಅಲ್ಲಿ ಮಗುನೇ ಆಗುತ್ತೆ. ಮಗು ತಾನೇ ಜ್ಞಾನವನ್ನ ಸ್ವತಃ ಕಟ್ಟಿಕೊಳ್ಳುತ್ತಾನೆ. ಟೀಚರ್ ಸಹಾಯ ಸ್ವಲ್ಪ ಅಲ್ಲಿ ಕೌಂಟರ್ ಪಾರ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ಕೌಂಟರ್ ಪಾರ್ಟ್ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಮ್ಯಾಥಮೆಟಿಕ್ಸ್ ಟೀಚರ್, ನೀವು ನನ್ನ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೀರಿ. ನನಗೆ ನೀವು ಕೌಂಟರ್ ಪಾರ್ಟ್, ನಿಮಗೆ ನಾನ್ ಕೌಂಟರ್ ಪಾರ್ಟ್. ಸೊ ಇಬ್ಬರು ಜೊತೆಯಾಗಿ ಮಕ್ಕಳಿಗೆ ಜ್ಞಾನವನ್ನ ಸಮರ್ಪಣೆ ಮಾಡುವುದು ಮತ್ತು ಅವರು ಜ್ಞಾನವನ್ನು ಕಟ್ಟಿಕೊಳ್ಳುವಂತೆ ಕೆಲಸ ಮಾಡತಕ್ಕಂಥ ಪ್ರಕ್ರಿಯೆ, ಅದು ಕೌಂಟರ್ ಪಾರ್ಟ್ ಆಗಿ ಆ ಪದದ ಡೆಫಿನೇಷನ್ ಆಗುತ್ತೆ.
ಸೊ ಇದಿಷ್ಟು ಮಕ್ಕಳಿಗೆ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಗಳನ್ನು ಕೊಡ್ಲೇಬೇಕು. ನೆಕ್ಸ್ಟ್ ಬಂದು ಮೇಕಿಂಗ್ ಎಕ್ಸಾಮಿನೇಷನ್ಸ್ ಮೋರ್ ಫ್ಲೆಕ್ಸಿಬಲ್. ಸೊ ನಾವು ತುಂಬಾ ಏನು ಫ್ಲೆಕ್ಸಿಬಿಲಿಟಿ ಇರಬೇಕಾಗುತ್ತೆ. ಅದಕ್ಕಾಗಿ ಬಂದದ್ದು CCE. ವಂಡರ್ಫುಲ್ ಟಾಪಿಕ್ ಅನ್ನು ನಾನು ಒಂದು ಭಾಗದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಇನ್ನೊಂದು ಭಾಗ ಸೆಕೆಂಡ್ ಪಾರ್ಟ್ ಶೀಘ್ರದಲ್ಲಿ ಬರುತ್ತೆ, ನಾಳೆ ಅಥವಾ ನಾಡಿದ್ದು. ನೆಕ್ಸ್ಟ್ ಇಂಟಗ್ರೇಟಿಂಗ್ ದೆಮ್ ವಿತ್ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸಸ್. ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸಸ್ ಗಳ ಜೊತೆಗೆ CCE ಮಿಂಗಲ್ ಆಗಬೇಕು. CCE ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಎಕ್ಸಾಮಿನೇಷನ್ ಅನ್ನೋದು CCE ಅಡಿಯಲ್ಲಿ ಬರಬೇಕು. CCE ಯನ್ನ ತರಗತಿಯ ಎಕ್ಸ್ಪೀರಿಯನ್ಸ್ಗಳಲ್ಲಿ, ತರಗತಿಯ ಎಕ್ಸ್ಪೆರಿಮೆಂಟ್ಗಳಲ್ಲಿ ಮಕ್ಕಳು ಎಷ್ಟು ರೀತಿಯ ಇನ್ವಾಲ್ವ್ ಆಗ್ತಾರೆ ಮತ್ತು ಎಷ್ಟು ರೀತಿಯಲ್ಲಿ ಅವರನ್ನ ಮುಕ್ತವಾಗಿ ನಾವು ಅಬ್ಸರ್ವೇಷನ್ ಮಾಡಿ ಅವರ ಸ್ವಸಾಮರ್ಥ್ಯಗಳನ್ನ ಬೆಳೆಸಬಹುದು ಅನ್ನೋದಕ್ಕೆ CCE ಒಂದು ಫ್ಲೆಕ್ಸಿಬಲ್ ಒಂದು ಟೂಲ್ ಆಗಿ ನಮಗೆ ಸಿಕ್ಕಿದೆ. ಸೊ ಹೀಗಾಗಿ ಪರೀಕ್ಷೆ ಅಂತಕ್ಕಂಥ ಒಂದು ಅಂಶವನ್ನ ನಾವು ತರಗತಿಯ ಎಕ್ಸ್ಪೀರಿಯನ್ಸ್ಗಳ ಜೊತೆಗೆ ಸಂಪೂರ್ಣ ಏನ್ ಮಾಡಬೇಕಾಗತ್ತೆ, ಒಂದು ಅದನ್ನ ಮಿಕ್ಸಪ್ ಮಾಡಬೇಕಾಗತ್ತೆ. ಸೊ ಮಗುವಿಗೆ ಯಾವ ಕಾರಣಕ್ಕೂ ಗೊತ್ತಾಗ್ತಕ್ಕದಲ್ಲ ನಾನು ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದ್ರ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಬಂದು NCF ನಂಬರ್ ಆಫ್ ಫೀಚರ್ ಗಳನ್ನು ಹೊಂದಿದೆ. ಅದರಲ್ಲಿ ಕೇರಿಂಗ್ ಕನ್ಸರ್ನ್ಸ್ ವಿದಿನ್ ದ ಡೆಮೋಕ್ರಾಟಿಕ್ ಪಾಲಿಸಿ ಆಫ್ ದ ಕಂಟ್ರಿ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಡೆಮೋಕ್ರಾಟಿಕ್ ಪಾಲಿಸಿ ದೇಶದ ಅತ್ಯಂತ ಘನತೆವೆತ್ತಂತ ವಿಚಾರ. ಅದು ಸಂವಿಧಾನಿಕ ಮೌಲ್ಯಗಳು. ಆ ಸಂವಿಧಾನಿಕ ಮೌಲ್ಯಗಳನ್ನ ಮಗು ಏನ್ ಮಾಡಬೇಕು, ಕೇರ್ ಮಾಡಬೇಕು ಮತ್ತು ಕನ್ಸರ್ನ್ ಮಾಡಬೇಕು. ಈ ಎರಡು ಅಂಶಗಳನ್ನ ನಾವು ಮಕ್ಕಳಿಗೆ ಇನ್ನಿಲ್ಲದ ರೀತಿಯಲ್ಲಿ ಬೋಧನೆ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಆದ್ರೂ ಆಗ್ಬಹುದು. ಸಂವಿಧಾನಿಕ ಮೌಲ್ಯಗಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಶಾಲೆಗಳಲ್ಲಿ. ಅವುಗಳನ್ನ ಮೊದಲಿಗೆ ನಾವು ಮಕ್ಕಳಲ್ಲಿ ಕಲ್ಟಿವೇಟ್ ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ TET ನಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು, ಬೆಲ್ ಅಕಾಡೆಮಿಯ ಎಕ್ಸ್ಪೆಕ್ಟೆಡ್ ಕ್ವಶನ್. ಸೊ ಈ ವರ್ಷದ TET ಗೆ ನನ್ನ ಕಡೆಯಿಂದ ಒಂದು ಬಂಪರ್ ಗಿಫ್ಟ್ ಕೂಡ ಹೌದು ನಿಮಗೆ. ಇದ್ರ ಬಗ್ಗೆ ನೀವು ರೆಡಿಯಾಗಿ. ಸೊ ಆನಂತರ ಹೇಳಿಲ್ಲ ಅಂತ ಹೇಳ್ತಕ್ಕದಲ್ಲ. ನೆಕ್ಸ್ಟ್ ಬಂದು ಮೇಕಿಂಗ್ ಎಜುಕೇಶನ್ ರೆಲೆವೆಂಟ್ ಟು ದ ಪ್ರೆಸೆಂಟ್ ಅಂಡ್ ಫ್ಯೂಚರ್ ನೀಡ್ಸ್. ನಾನು ಈ ಕ್ಷಣಕ್ಕೆ ಬೇಕಾದಂತಹ ನಾಲೆಜ್ ಅನ್ನ, ಕಂಟೆಂಟ್ ಅನ್ನು ಕೊಡ್ತಕ್ಕದಲ್ಲ, ಮಗು ಭವಿಷ್ಯದ ಅವಶ್ಯಕತೆಗಳನ್ನ ಮೀಟ್ ಮಾಡೋ ಹಾಗೆ ನಾನು ಎಜುಕೇಶನ್ ಅನ್ನ ಕೊಡಬೇಕಾಗತ್ತೆ. ಆ ಒಂದು ರೆಲೆವೆಂಟಿಗೆ ಸಂಬಂಧಪಟ್ಟ ಹಾಗೆ ಮಗುವನ್ನ ತಯಾರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಸಾಫ್ಟನಿಂಗ್ ದ ಸಬ್ಜೆಕ್ಟ್ ಬೌಂಡ್ರೀಸ್. ನೋಡಿ, ಒಂದು ನಮ್ ಕಡೆಗಿದೆ, ನಾನು ಇಂಗ್ಲಿಷ್ ಟೀಚರು, ಎಷ್ಟು ಸಾಧ್ಯವೋ ಅಷ್ಟು ಮಗುವನ್ನ ಸಬ್ಜೆಕ್ಟ್ ಗಳಿಗೆ ಸಾಫ್ಟ್ ಮಾಡಬೇಕಾಗುತ್ತೆ. ಒಂದು ಕಲ್ಲಿನ ಮುದ್ದೆಯಾಗಿರ್ತಕ್ಕಂತಹ ಒಂದು ಏನು ಕಲ್ಲು ಗುಂಡಾಗಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ಮಗುವಿಗೆ ಬೆಣ್ಣೆಯಷ್ಟು ರೀತಿ ಸಾಫ್ಟ್ ಮಾಡಿ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇಂಟೆಗ್ರೇಟಿಂಗ್ ನಾಲೆಜ್. ನೋಡಿ, ವಂಡರ್ಫುಲ್ ಪದ ಬಳಸಿದ್ದಾರೆ, ಇಂಟೆಗ್ರೇಟ್ ಮಾಡಬೇಕಾಗತ್ತೆ. ಸಾಫ್ಟನಿಂಗ್ ದ ಸಬ್ಜೆಕ್ಟ್ ಬೌಂಡ್ರೀಸ್, ಇಂಟೆಗ್ರೇಟಿಂಗ್ ನಾಲೆಜ್ ಅಂಡ್ ದ ಜಾಯ್ ಆಫ್ ಲರ್ನಿಂಗ್. ನಾವು ಎಷ್ಟು ಇದನ್ನ ಫ್ರೂಟ್ಫುಲ್ ಮಾಡ್ತೇವೋ ಲರ್ನಿಂಗ್ ಅಷ್ಟು ಜಾಯ್ ಆಗುತ್ತೆ. ಸೊ ಸಬ್ಜೆಕ್ಟ್ ಬೌಂಡರಿ ಅದನ್ನ ಸಾಫ್ಟ್ ಮಾಡಬೇಕಾಗತ್ತೆ. ಮಗು ನೀನು ಕೇವಲ ತರಗತಿಯಲ್ಲಿ ಇಂಗ್ಲಿಷ್ ಅನ್ನು ಕಲಿಯೋದಲ್ಲ, ಹೊರಗಡೆ ಕೂಡ ಇಂಗ್ಲಿಷ್ ಅನ್ನು ಕಲಿಬಹುದು. ಸಬ್ಜೆಕ್ಟ್ ಬೌಂಡ್ರಿ, ಬಿಯಾಂಡ್ ದ ಬೌಂಡ್ರೀಸ್ ಆಫ್ ಸಬ್ಜೆಕ್ಟ್. ಆ ಬೌಂಡರಿಗಳ ಹೊರತಾಗಿ ನಾವು ಏನು ನಮ್ಮ ನಾಲೆಜ್ ಅನ್ನ, ಇಂಗ್ಲಿಷ್ ನಾಲೆಜ್ ಅನ್ನ, ಮ್ಯಾಥಮೆಟಿಕ್ಸ್ ನಾಲೆಜ್ ಅನ್ನ ಸಾಫ್ಟ್ ಅನ್ನು ಮಾಡಬಹುದು, ಸ್ಮೂತ್ ಅನ್ನು ಮಾಡಬಹುದು. ಸೊ ಆಗ ಜಾಯ್ ಆಫ್ ಲರ್ನಿಂಗ್ ಡೆಫಿನೆಟ್ ಆಗಿ ಆ ಮಗುವಿಗೆ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಆಗಿರೋದು ಮೇಕಿಂಗ್ ದ ಚೈಲ್ಡ್ ಆಸ್ ದ ಕನ್ಸ್ಟ್ರಕ್ಟರ್ ಆಫ್ ನಾಲೆಜ್. ಈ ಮುಂಚೆ ನಾನು ಹೇಳಿದೆ, NCF 2005 ಪ್ರಕಾರ ನೋಡಿ ಹೇಳ್ತಾ ಇದೆ ನಮಗೆ, ಜ್ಞಾನದ ನಿಜವಾದ ಸಂರಚನೆಕಾರ ಯಾರು ಅಂದ್ರೆ ಟೀಚರ್ ಅಲ್ಲ, ಮಗುವನ್ನ ಆ ತರ ಮಾಡೋದು ಟೆಕ್ಸ್ಟ್ ಬುಕ್ ಗಳ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್ ರಿಪೀಟೆಡ್ ಸುಮಾರು ಟೈಮ್ಸ್ ಇನ್ ಆಲ್ ದ ಸ್ಟೇಟ್ CETs. ನಿಮಗೆ ನೋಡಿರಬಹುದು, ನೋಡಿರ್ಲಿಕ್ಕಿಲ್ಲ, ಹೊಸದಾಗಿ ಈಗ ತಾನೇ BEd ಮುಗಿಸಿದವರು ಅಥವಾ ಮಾಡ್ತಾ ಇರೋರು. ಸೊ ನಾಲೆಜ್ ಇರಲಿ. ನೆಕ್ಸ್ಟ್ ಈಗ ನಾನು NCF ಬೇಸ್ಡ್ ಕ್ವಶನ್ ಅನ್ನ ನಿಮಗಾಗಿ ತರ್ತಾ ಇದ್ದೀನಿ. ನೋಡ್ತಾ ಹೋಗೋಣ ಹಾಗಾದ್ರೆ ಯಾವೆಲ್ಲ ಪ್ರಶ್ನೆಗಳು NCF 2005 ಸಂಬಂಧಪಟ್ಟಿದೆ ಅಂತ ಹೇಳಿ. ಕ್ವಿಕ್ ಆಗಿ ಒಂದು 8-10 ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ ಟುಗೆದರ್ ನನ್ನ ಕಡೆಗೆ ಸುಮಾರು ಒಂದು 60 ಪ್ರಶ್ನೆಗಳನ್ನ ನಾನು ಒಟ್ಟು ಹಾಕಿದ್ದೇನೆ, ಎಲ್ಲ ಸೋರ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು. ಸೊ NCF ಏನ್ ಹೇಳುತ್ತೆ, ಮುಖ್ಯವಾಗಿ ಮಾತೃಭಾಷೆಗೆ ಒತ್ತು ಕೊಡ್ತಾ ಇದೆ. ಸೊ ಅದರ ಜೊತೆಗೆ ಸುಮಾರು ಭಾಷಾ ಏನು ಇಂಪ್ಲಿಮೆಂಟೇಷನ್ ಗಳನ್ನ, ಶಿಕ್ಷಕರಿಗೆ ತರಬೇತಿಗೆ ಸಂಬಂಧಪಟ್ಟಂತ ಅಂಶಗಳನ್ನ, ಮತ್ತೆ ಇತ್ತೀಚೆಗೆ ICT ಅಂತ ಹೇಳ್ತಿದೀವಿ, ಅದನ್ನು ಕೂಡ ಫೋಕಸ್ ಮಾಡ್ತಾ ಇದೆ. ಸೊ ಮತ್ತೆ ಫಾರಿನ್ ಲ್ಯಾಂಗ್ವೇಜ್ ಯಾವ ತರ ಇಂಪ್ಲಿಮೆಂಟೇಷನ್ ಮಾಡಬೇಕು, ಮತ್ತೆ ಎಕ್ಸಾಮಿನೇಷನ್ ಎಷ್ಟು ರೀತಿ ಫ್ಲೆಕ್ಸಿಬಲ್ ಆಗಿರಬೇಕು, ಲರ್ನಿಂಗ್ ಯಾವ ತರ ಇರಬೇಕು, ಹಲವಾರು ಅಂಶಗಳನ್ನ NCF ಡಿಸ್ಕಸ್ ಮಾಡ್ತಾ ಇದೆ. 2ನೇ ವಿಡಿಯೋದಲ್ಲಿ ಅದನ್ನೆಲ್ಲ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿತೌಟ್ ಮಿಸ್ಸಿಂಗ್ ದಿಸ್ ಕಂಟೆಂಟ್, ಐ ಆಮ್ ಗೋಯಿಂಗ್ ಟು ಟೇಕ್ ಯು ಟು ದ ಕ್ವಶನ್ ಇಯರ್. ದ ಫಸ್ಟ್ ಕ್ವಶನ್ ಇಸ್, ವಾಟ್ ಈಸ್ NCF
ಸ್ಟ್ಯಾಂಡ್ ಫಾರ್ ಹೇಳ್ಬೇಕಾಗುತ್ತೆ, ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ನಿಮಗೆಲ್ಲ ಗೊತ್ತು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಸೊ ಇದು ಪೊಸಿಷನ್ ಪೇಪರ್ ಅಂತ ನಾವು ಕರಿತೇವೆ. ಇನ್ನೊಂದು ಪದ NCF 2005 ಪೊಸಿಷನ್ ಪೇಪರ್. ಸೊ ಪೊಸಿಷನ್ ಪೇಪರ್ ಅನ್ನೋದನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕದಲ್ಲಿ ಬಹಳಷ್ಟು ಚಾಲ್ತಿಯಲ್ಲಿ ಇರತಕ್ಕಂಥ ಪದ. ಅದನ್ನ ನಾವು ಹಲವಾರು ಇಲಾಖೆಯ ತರಬೇತಿಗಳಲ್ಲಿ, ಕಾರ್ಯಾಗಾರಗಳಲ್ಲಿ ಬಳಸ್ತಾ ಇದ್ದೀವಿ. ಪೊಸಿಷನ್ ಪೇಪರ್ ನೋಡಿ, ನಿಮಗೆ ಎಕ್ಸ್ಪ್ಯಾಂಡ್ ಆಯ್ತು. ಈಗ ಎಕ್ಸ್ಪ್ಯಾಂಡ್ ಆದ ನಂತರ ವಾಟ್ ಆರ್ ದ ರೀಸನ್ಸ್ ಫಾರ್ ಡಿಸ್ಕಂಫರ್ಟ್ ರಿಲೇಟೆಡ್ ಟು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್. ನೋಡಿ, ಟು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಇಲ್ಲಿ, ನಾಟ್ ಟು ಸ್ಕೂಲ್, ಶಾಲೆಗೆ ಸಂಬಂಧಪಟ್ಟಂತ ಡಿಸ್ಕಂಫರ್ಟ್ ಗಳಲ್ಲ. ಸೊ ಶಾಲೆಗೆ ಹೋಗೋ ಮಗುವಿ ಯಾವ ರೀತಿ ಡಿಸ್ಕಂಫರ್ಟ್ ಅನ್ನ ಅನುಭವಿಸುತ್ತೆ. ಸೊ ಯಾವ ತರಹದ ಡಿಸ್ಕಂಫರ್ಟ್ ಆಗಿರ್ಬೋದು, ದಟ್ ಈಸ್ ರಿಲೇಟೆಡ್ ವಿತ್ 3 ರೌಂಡ್ ಆಸ್ಪೆಕ್ಟ್. ಮೊನ್ನೆ NCF ಕುರಿತಾಗಿ ಹೇಳ್ಬೇಕಾದ್ರೆ ಹೇಳಿದೆ, ಒಂದು ಮಗುವಿಗೆ ಸಂಬಂಧಪಟ್ಟಾಗೆ, ಒಂದು ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಾಗೆ, ಒಂದು ಟೀಚರ್ ಗೆ ಸಂಬಂಧಪಟ್ಟಾಗೆ. ಸೊ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಾಗೆ ಡಿಸ್ಕಂಫರ್ಟ್ ಅಲ್ಲಿ ಶಾಲಾ ಶೌಚಾಲಯ, ತರಗತಿ ಕೋಣೆ, ಕ್ಲಾಸ್ ರೂಮ್ ಮತ್ತು ಎನ್ವಿರಾನ್ಮೆಂಟ್, ಚೈಲ್ಡ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್. ಮಗುವಿಗೆ ಬೇಕಾದಂತ ಎನ್ವಿರಾನ್ಮೆಂಟ್ ಇಲ್ಲ ಅಂದ್ರೆ ಅದು ಡಿಸ್ಕಂಫರ್ಟ್ ಅನ್ನು ಫೀಲ್ ಮಾಡಬೇಕಾಗುತ್ತೆ. ಟೀಚರ್ ಮಕ್ಕಳ ಹಕ್ಕುಗಳನ್ನು ರಕ್ಷಿಸ್ತಾನೋ ಇಲ್ವೋ ಮತ್ತು ಮಕ್ಕಳ ಹಕ್ಕುಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾನೋ ಇಲ್ವೋ ಅನ್ನೋದನ್ನು ಕೂಡ ಎರಡೂ ರೀತಿಯಲ್ಲಿ ಮಗು ಶಾಲೆಗೆ ಬರಬೇಕಾದ್ರೆ ಅಬ್ಸರ್ವ್ ಮಾಡುತ್ತೆ. ಸೊ ಹೀಗಾಗಿ ಎರಡೂ ವಿಷಯದಲ್ಲಿ ಮಗುವಿಗೆ ಡಿಸ್ಕಂಫರ್ಟ್ ಇರಬಾರದು. ಅಲ್ಲಿ ಸಂವಿಧಾನಿಕ ಮೌಲ್ಯಗಳಿಗೆ ಬೆಲೆ ಇದೆನೋ ಇಲ್ವೋ ಮಗು ಪರೀಕ್ಷೆ ಮಾಡುತ್ತೆ. ಸೊ ಹೀಗಾಗಿ ಇತ್ತೀಚೆಗೆ ಹಲವಾರು ವಿಚಾರಗಳು, ಸಮನ್ವಯ ಶಿಕ್ಷಣ, ಸಂವಿಧಾನಿಕ ಮೌಲ್ಯಗಳು, ಮತ್ತೆ ಶಾಲಾ ಭೌತಿಕ ಪರಿಸರ, ಮಗು ಇಷ್ಟಪಡ್ತಕ್ಕಂತಹ ಲೈಬ್ರರಿ ಮತ್ತು ಸ್ಪೋರ್ಟ್ಸ್, ವ್ಯಾಲ್ಯೂ ಎಜುಕೇಶನ್, ಕಲ್ಚರಲ್ ಆಕ್ಟಿವಿಟೀಸ್, ಎಲ್ಲ ರೀತಿಯಲ್ಲಿ ಮಗುವಿಗೆ ಕಂಫರ್ಟ್ನೆಸ್ ಕೊಡೋದಕ್ಕೆ ಶಾಲಾ ಶಿಕ್ಷಣ ವ್ಯವಸ್ಥೆ ಪ್ರಯತ್ನ ಮಾಡಬೇಕಾಗತ್ತೆ. ಇದು ಎಕ್ಸ್ಪೆಕ್ಟೆಡ್ ಕ್ವಶನ್ ಮೇ ಬಿ ಬಂದೇ ಬರಬಹುದು. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಡೆಫಿನೆಟ್ ಆಗಿ ಈ ಏರಿಯಾದಲ್ಲಿ ಡಿಸ್ಕಂಫರ್ಟ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗೇ ಆಗುತ್ತೆ. ಇದು ಎಲ್ಲಿ ಪ್ರಶ್ನೆ ಆಗ್ಬೋದು ಅಂದ್ರೆ CDP ನಲ್ಲಿ ಆಗುತ್ತೆ. ಮೇ ಬಿ ನೋಡ್ತಾ ಇರೋಣ. ಡೆಫಿನೆಟ್ಲಿ ಬೆಲ್ ಅಕಾಡೆಮಿ ಕ್ವಶನ್ ಇದು. ವಂಡರ್ಫುಲ್ ಬಂಪರ್ ಕ್ವಶನ್ ನಿಮಗೆ. ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು NCF 2005 ಟೀಚರ್ ಇಸ್ ಎ ಫೆಸಿಲಿಟೇಟರ್. ನಮಗೆ ಗೊತ್ತಿದೆ. ನಾನು ಇಲ್ಲಿ ಆಪ್ಷನ್ ಗಳನ್ನು ಕೊಡ್ತಾ ಇಲ್ಲ, ಲಿಂಕ್ ಗಳನ್ನು ಕೊಡ್ತಾ ಇದ್ದೀನಿ ವಿತ್ ಎಕ್ಸ್ಪ್ಲನೇಷನ್. ಸೊ ಟೀಚರ್ ಇಸ್ ಎ ಫೆಸಿಲಿಟೇಟರ್, ಅನುಕೂಲಿಸುವವನು. ಕನ್ನಡದಲ್ಲಿ ಅದು ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಅಥವಾ ಕನ್ನಡದಲ್ಲಿ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಗಳಾಗಿದ್ರೆ ಈ ಪದ ಬಳಸಿ. ಅನುಕೂಲಿಸುವವನು, ಅವನು ಮಾರ್ಗದರ್ಶಿ, ಅನುಕೂಲಿಸುವವನು, ಶಿಕ್ಷಕ, ಎಲ್ಲದರಲ್ಲೂ ಕೂಡ ಬೆಸ್ಟ್ ಪದ ಯಾವುದು ಅಂದ್ರೆ ಅನುಕೂಲಿಸುವವನು. ನೆಕ್ಸ್ಟ್ ಪಾಯಿಂಟ್, ವಾಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಫಾರ್ಮುಲಾ ಹ್ಯಾಸ್ ಬೀನ್ ರೆಕಮೆಂಡೆಡ್ ಇನ್ NCF 2005. ವಂಡರ್ಫುಲ್ ಸ್ಟೂಡೆಂಟ್ಸ್, ಡಿಯರ್ ಟೀಚರ್ಸ್, ಇಲ್ಲಿ ಮಲ್ಟಿಲಿಂಗ್ವಲ್, ಅದನ್ನ ನಾವು ML ಅಂತ ಬಳಸ್ತೇವೆ. ಮಲ್ಟಿಲಿಂಗ್ವಲ್ ಫಾರ್ಮುಲಾವನ್ನ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿದೆ NCF. ಅದು ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಒಂದು ನ್ಯಾಷನಲ್ ಲ್ಯಾಂಗ್ವೇಜ್. ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಎಲ್ಲೂ ಕೂಡ ಅದು ಅಮೆಂಡ್ಮೆಂಟ್ ಆಕ್ಟ್ ಆಗಿಲ್ಲ. ಸೊ ನಾವು ಕರಿತಾ ಇದ್ದೀವಿ ರಾಷ್ಟ್ರೀಯ ಭಾಷೆ ಅಂತ ಹೇಳಿ. ಸೊ ಯಾವ ತರಹ ಹಾಕಿ ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ನಾವು ಕರಿತಾ ಬಂದಿದ್ದೇವೆಯೋ ಆ ತರಹ ಹಿಂದಿಯನ್ನು ಕೂಡ ರಾಷ್ಟ್ರೀಯ ಭಾಷೆ ಅಂತ ಕರಿತಾ ಇದ್ದೇವೆ. ಬಟ್ ಎಲ್ಲೂ ಕೂಡ ಸಂವಿಧಾನದ ಅಡಿಯಲ್ಲಿ RT ಆಕ್ಟಿನಲ್ಲಿ 2 ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಸಿಕ್ಕಿಲ್ಲ. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಅಲ್ಲ. ಸೊ ಅದೇ ತರ ಹಿಂದಿ ಕೂಡ ಅಲ್ಲ. ಸೊ ಬಟ್ ಇಲ್ಲಿ ಇಂಪ್ಲಿಮೆಂಟೇಷನ್ ಆಗಿರೋದು ಮಲ್ಟಿ ಲ್ಯಾಂಗ್ವೇಜಸ್ ಫಾರ್ಮುಲಾನ. ಸೊ ಯಾಕಂತಂದ್ರೆ ಸುಮಾರು ನಾವು ಭಾಷೆಯನ್ನ ಹಲವಾರು ಭಾಷೆಗಳಿಂದ ಮಕ್ಕಳಿಗೆ ಎಕ್ವಿಜಿಷನ್ ಮಾಡಿಸದೇ ಇದ್ರೆ ಮುಂದೆ ಆ ಮಗು ಭಾಷೆಗಳನ್ನು ಕಲಿಯಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹೀಗಾಗಿ ಬೈಲಿಂಗ್ವಲ್ ಫಾರ್ಮುಲಾ, ಒಂದು ಮಾತೃಭಾಷೆ ಕಡ್ಡಾಯ. NCF ವಾಟ್ ಲ್ಯಾಂಗ್ವೇಜ್ ಫಾರ್ಮುಲಾ ಹೇಳುತ್ತಂದ್ರೆ, ಸೊ ಮಾತೃಭಾಷೆ, ಮದರ್ ಟಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಪ್ರಾರಂಭಿಕ ಶಾಲಾ ಹಂತದಲ್ಲಿ ಮಾತೃಭಾಷೆ ಬೇಕೇ ಬೇಕು. ಸೊ ಇತ್ತೀಚೆಗೆ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಸಂಬಂಧಪಟ್ಟಂಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಇಲ್ಲಿ ನಾವು ರೆಫರ್ ಮಾಡಬಹುದು. ಅಕಾರ್ಡಿಂಗ್ ಟು ಅಕಾರ್ಡಿಂಗ್ ಟು ಪೇರೆಂಟ್ ಅಂತ ಕೇಳ್ತಾರೆ, ಅಕಾರ್ಡಿಂಗ್ ಟು ಸ್ಟೂಡೆಂಟ್ ಅಂತ ಕೇಳ್ತಾರೆ, ಅಕಾರ್ಡಿಂಗ್ ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತಾರೆ. ಅಲ್ಟಿಮೇಟ್ ಆಗಿ ಮಗುವಿನ ಮಾತೃಭಾಷೆ. ಸೊ ಹಾಗಾದ್ರೆ ಮಾತೃಭಾಷೆಯನ್ನ ನಿರ್ಧರಿಸುವುದು ಯಾರು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ವಶನ್ ಆದ್ರೆ, ಸುಪ್ರೀಂ ಕೋರ್ಟ್ ಸದಸ್ಯ ಪೀಠ ಉತ್ತರ ಕೊಟ್ಟಿದ್ದು ಅಲ್ಟಿಮೇಟ್ ಆಗಿ ಮಗು ಯಾವುದನ್ನೇ ನಿರ್ಧರಿಸುವ ಹಕ್ಕು ಮಗುವಿಂದಾಗಿರುತ್ತೆ. ಮಗು ಇಷ್ಟಪಟ್ಟ ಭಾಷೆಯನ್ನ ಆಯ್ಕೆ ಮಾಡಬೇಕಾಗುತ್ತೆ. ಸೊ ನಾನು ಒತ್ತಾಯಪೂರ್ವಕವಾಗಿ ನನ್ನ ಮಗುವನ್ನ ಇಂಗ್ಲಿಷ್ ಮಾಧ್ಯಮ, ಹಿಂದಿ ಮಾಧ್ಯಮ, ಕನ್ನಡ ಮಾಧ್ಯಮ, ಇನ್ನಾವುದೋ ಮಾಧ್ಯಮಕ್ಕೆ ಸೇರಿಸ್ತಕ್ಕದಲ್ಲ. ಮಗು ಇಷ್ಟಪಟ್ಟದನ್ನ ಕಲಿಬಹುದು, ಅದಕ್ಕೆ ಮುಕ್ತವಾದ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ 5ನೇ ತರಗತಿವರೆಗೂ ಕನ್ನಡ ಮಾಧ್ಯಮದ ಒಂದು ವಿಷಯ ಮಾತೃಭಾಷೆ ಆಯಾ ರಾಜ್ಯಗಳು ಕಲಿಸಲೇಬೇಕು.
ಮಾತೃಭಾಷೆಯನ್ನ ಆಯಾ ರಾಜ್ಯಗಳಿಗೆ ಕಂಪಲ್ಸರಿ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ಏನು CBSE ಶಾಲೆಗಳಲ್ಲಿ ಕನ್ನಡ ಒಂದು ಕಡ್ಡಾಯ ವಿಷಯವಾಗಿ ಈಗ ಕೂಡ ಕರ್ನಾಟಕದಲ್ಲಿ ಕಾಣ್ತೇವೆ. ಅದೇ ತರಹ ಎಲ್ಲ ರಾಜ್ಯಗಳಲ್ಲಿ. ಸೊ ತಮಿಳುನಾಡು ಹಿಂದಿಯನ್ನ ಒಪ್ಪಿಕೊಂಡಿಲ್ಲ, ಅಲ್ಲಿ KV ಶಾಲೆಗಳಿಲ್ಲ. ಸೊ ಅದಕ್ಕೆ ಬೇರೆ ಕಾರಣ ಇದೆ ಆಯಾ ರಾಜ್ಯಗಳ ಒಂದು ಆಯ್ಕೆಯಲ್ಲಿ. ಸೊ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಎಕ್ಸ್ಪ್ಯಾಂಡ್ MLL ಅಂತಾರೆ. ಇದನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. NCF 2005 ಡಿಫೈನ್ ಮಾಡುತ್ತೆ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್, ಕನಿಷ್ಠ ಕಲಿಕಾ ಮಟ್ಟ. MLL ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್. ಇಷ್ಟು ಸಾಕಂತ ಅನ್ಸುತ್ತೆ. ಮುಂದಿನ ಒಂದು ಏನು ಕ್ವಶನ್ ನೋಡೋಣ. ಹೌ ಡಸ್ NCF 2005 ಡಿಫೈನ್ ದ ಫೇಲ್ಯೂರ್ ಆಫ್ ಎ ಚೈಲ್ಡ್? ಮಗುವಿನ ಫೇಲ್ಯೂರ್ ಅನ್ನ NCF 2005 ಯಾವ ರೀತಿಯಲ್ಲಿ ಡಿಫೈನ್ ಮಾಡುತ್ತದೆ? ಸೊ ಒಂದು ಮಗು ಫೇಲ್ ಆಗಿದ್ದಾನಂದ್ರೆ ದಟ್ ಈಸ್ ದ ಫೇಲ್ಯೂರ್ ಆಫ್ ಎ ಸಿಸ್ಟಮ್, ನಾಟ್ ಆಫ್ ಎ ಚೈಲ್ಡ್. ಮಗುವಿನ ಫೇಲ್ಯೂರ್ ಅಲ್ಲ, ಇಡೀ ಶಾಲಾ ವ್ಯವಸ್ಥೆಯ ಫೇಲ್ಯೂರ್. ನೇರ ಕಾರಣ ಟೀಚರ್, ನಾನು ಪಾಠ ಚೆನ್ನಾಗಿ ಮಾಡಿಲ್ಲ ಅಂತಾನೆ ಅರ್ಥ. ಸೊ ಅಕಾರ್ಡಿಂಗ್ ಟು ದ ಎಜುಕೇಶನಲ್ ಏನು ಎಕ್ಸ್ಪೆರಿಮೆಂಟ್ಗಳ ಆಧಾರದಲ್ಲಿ ಹೇಳಿದ್ರೆ, ಸೊ ಪ್ರಾಣಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅಗತ್ಯವಾದ ಬೇಕಾದ ರಿಸಲ್ಟ್ ಅನ್ನು ಪಡಿಬಹುದು ಅಂತ ಶೈಕ್ಷಣಿಕ ಏನು ಎಕ್ಸ್ಪೆರಿಮೆಂಟ್ಗಳು ಹೇಳ್ತವೆ. ಒಂದು ಮಗುವಿನಿಂದ ಬೇಕಾದ ಏನು ಲರ್ನಿಂಗ್ ಔಟ್ಕಮ್ಗಳನ್ನ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ವಾ? ಸೊ ಸಾಧ್ಯ ಇದೆ. ಹೀಗಾಗಿನೇ ಪ್ರಾಣಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ಶಾಲಾ ಮಕ್ಕಳಿಗೆ ಬೇಕಾಗ್ಲಿ ಅಂತ ಹೇಳಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಮಾಡಿದ್ದಾರೆ. ನಾನು ಚೆನ್ನಾಗಿ ಪಾಠ ಮಾಡ್ತೀನಿ, ನಾನು PhD, ನಾನು ನೆಟ್ ಕ್ವಾಲಿಫೈ ಆಗಿದೆ, ನಾನು MEd MA ನಲ್ಲಿ ಗೋಲ್ಡ್ ಮೆಡಲಿಸ್ಟ್, ಯಾವುದು ಉಪಯೋಗಕ್ಕೆ ಬರಲ್ಲ. ಸೊ ಉಪಯೋಗಕ್ಕೆ ಬರೋದು ಒಂದು ಮಗುವಿನ ಸಕ್ಸಸ್ ಬೇಸ್ಡ್ ಆನ್ ಯುವರ್ ಟೀಚಿಂಗ್. ಸೊ ನಿನ್ನ ಟೀಚಿಂಗ್ ಸರಿ ಇಲ್ಲ ಅಂತಾನೆ ಅರ್ಥ. ಸೊ ಹೀಗಾಗಿ ಯಾವುದೇ ಒಂದು ಮಗು ಫೇಲ್ ಆಗಿದೆ ಅಂದ್ರೆ ನಾನು ಸರಿ ಇಲ್ಲ, ನನ್ನ ಟೀಚಿಂಗ್ ಸರಿ ಇಲ್ಲ ಅಂತ ಅರ್ಥ, ಅಥವಾ ಸಂಪೂರ್ಣ ಶಾಲಾ ವ್ಯವಸ್ಥೆಗೆ ಫೇಲ್ಯೂರ್. ಸರಿ, ಹಾಗಾದ್ರೆ ಉತ್ತರ ಏನಿರ್ಬೋದು ಇದಕ್ಕೆ? ವಾಟ್ ಈಸ್ ದ ಡೆಫಿನೇಷನ್ ಫಾರ್ ದ ಚೈಲ್ಡ್ಸ್ ಫೇಲ್ಯೂರ್ ಇನ್ ದ ಸ್ಕೂಲ್ ಏನು ಫಂಕ್ಷನ್? ಅಂದ್ರೆ ಅಲ್ಲಿ ಸಂಪೂರ್ಣ ಶಾಲಾ ವ್ಯವಸ್ಥೆಯ ಫೇಲ್ಯೂರ್ ಮತ್ತು ಶಿಕ್ಷಕನ ಇಂಡಿವಿಜುವಲ್ ಫೇಲ್ಯೂರಿಟಿ. ನೆಕ್ಸ್ಟ್ ಪಾಯಿಂಟ್, ಆನ್ ವಾಟ್ ಬೇಸಸ್ ದ ಚೈಲ್ಡ್ ಟು ಬಿ ಅಂಡರ್ಸ್ಟುಡ್? ಮಗುವನ್ನ ಯಾವ ರೀತಿಯಲ್ಲಿ NCF ಟರ್ಮಿನಾಲಜಿಯಲ್ಲಿ ಅರ್ಥ ಮಾಡ್ಕೋಬೇಕು? ಇಂಪಾರ್ಟೆಂಟ್ ಕ್ವಶನ್. ಈಗ ಮುಂದೆ ಬರ್ತಕ್ಕಂತ 10 ಪ್ರಶ್ನೆಗಳು ಭಯಂಕರ ಇಂಪಾರ್ಟೆಂಟ್, ಭಯಂಕರ ಭಯಂಕರ ಭಯಂಕರ. ನೋಡಿ, ಹಾಗಾದ್ರೆ ಮಗುವನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕಂತಂದ್ರೆ, ಯಾವ ಬೇಸಿಸ್, ಏನು ಫಾರ್ಮುಲಾ ಕೊಟ್ಟಿದ್ದಾರೆ NCF ಅಲ್ಲಿ, ಮಗುವಿನ ಸಾಮಾಜಿಕ, ಮಗುವಿನ ಸಾಂಸ್ಕೃತಿಕ, ಮಗುವಿನ ರಾಜಕೀಯ ಹಿನ್ನೆಲೆ, ಸೊ ಮಗುವಿಂದಲ್ಲ, ಮಗು ಬೆಳೆದ ಪರಿಸರದ ರಾಜಕೀಯ ಹಿನ್ನೆಲೆ, ಮತ್ತು ಮಗುವಿನ ಹಕ್ಕುಗಳು, ಚೈಲ್ಡ್ ರೈಟ್ಸ್. ಈ 4ರ ಆಧಾರದ ಮೇಲೆ ಮಗುವನ್ನ ನಾನು ಅರ್ಥೈಸಿಕೊಳ್ಳಬೇಕು ಅಂತ NCF 2005 ನನಗೆ ಡೈರೆಕ್ಷನ್ ಕೊಡುತ್ತೆ. ಸೊ ನೆನಪಿರ್ಲಿ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಮಕ್ಕಳ ಹಕ್ಕುಗಳ ಅಂಶಗಳ ಮೇಲೆ ಒಂದು ಮಗುವನ್ನ ನಾನು ಅರ್ಥೈಸಿಕೊಳ್ಳಬೇಕು. ಪ್ರಶ್ನೆಯಾಗಿದೆ, ಸುಮ್ಮನೆ ಪ್ರಶ್ನೆಗಳನ್ನ ನಾನು ಎಲ್ಲಿಂದ ಬೇಕಲ್ಲಿ ಹಾಕಿಲ್ಲ. ಸೊ ನಾನು ನನ್ನದೇ ಆದ ಸೆಂಟೆನ್ಸ್ಗಳಲ್ಲಿ ಬರೆದಂತ ಪ್ರಶ್ನೆಗಳು, ಸೃಷ್ಟಿ ಮಾಡಿದ್ದಂತೂ ಯಾವುದೂ ಇಲ್ಲ, ಎಲ್ಲ ಒಂದ್ ಕಡೆಯಿಂದ ಕಾಪಿ ಆದದ್ದೇ, ಅದರಲ್ಲಿ ಡೌಟ್ ಇಲ್ಲ. ನೆಕ್ಸ್ಟ್, ನಿಮಗಾಗಿ ನನ್ನ ಭಾಷೆಯಲ್ಲಿ ಬರ್ದಿದ್ದೇನೆ. ಮುಂದಿನ ಪ್ರಶ್ನೆ ನೋಡಿ. ಸೊ ಪೊಸಿಷನ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಈಸ್, ಯಾವ ಪೊಸಿಷನ್ ಅನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗೆ ಇಂಡಿಯಾದಲ್ಲಿ ಇದೆ ಅಂತ ಹೇಳಿ NCF ಹೇಳುತ್ತೆ. ಇಲ್ಲಿ ಇಂಡಿಯಾದಲ್ಲಿ ಇಂಗ್ಲಿಷ್ ಈಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್. ಇದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲ, ಇದು ಗ್ಲೋಬಲ್ ಲ್ಯಾಂಗ್ವೇಜ್ ಅಲ್ಲ. ಪೊಸಿಷನ್ ಇನ್ ಇಂಡಿಯಾ, ಪೊಸಿಷನ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ, ಪಾಯಿಂಟ್ ಟು ಬಿ ನೋಟೆಡ್. ಕನ್ಫ್ಯೂಸ್ ಆಗ್ತಕ್ಕದಲ್ಲ. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಗ್ಲೋಬಲ್ ಲ್ಯಾಂಗ್ವೇಜ್ ಯಾವ ದೇಶದಲ್ಲಿದೆ, ಹೇಗಿದೆ? ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲಿ ವಂಡರ್ಫುಲ್ ಆಗಿ ನಿಮಗೆ ಭಾಷೆಯ ಹಿನ್ನೆಲೆ ಅಂದ ಬೇಸಿಕ್ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಿಸ್ ಮಾಡ್ಕೋಬೇಡಿ. ಅಲ್ಲಿ ಕೂಡ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲಿದೆ, ಎಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ, ಎಲ್ಲಿ ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿದೆ. ಬಟ್ ಇಲ್ಲಿ ಪೊಸಿಷನ್ ಆಫ್ ಇಂಗ್ಲಿಷ್, ಯಾವ ಪರಿಸ್ಥಿತಿ, ಪೊಸಿಷನ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ, ಭಾರತದಲ್ಲಿ ಇಂಗ್ಲಿಶಿನ ಪೊಸಿಷನ್ ಹೇಗಿದೆ ಅಂದ್ರೆ ಅದು ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದೆ, ಮತ್ತೆ ಬೇರೆ ಏನೂ ಇಲ್ಲ. ಸೊ ನೋಡ್ತಾ ಬರೋಣ ಹಾಗಾದ್ರೆ ಮುಂದಿನ ಪ್ರಶ್ನೆ ಸ್ನೇಹಿತರೆ. ಸೊ ಈ ಮುಂದಿನ ಪ್ರಶ್ನೆಯಲ್ಲಿ ಏನಿದೆ, NCF 2005 ಈಸ್ ಲಾರ್ಜ್ಲಿ ಬೇಸ್ಡ್ ಆನ್, ಯಾವ ಆಧಾರದ ಮೇಲೆ ಇದು ಬೇಸ್ ಆಗಿದೆ, ರಚನೆಯಾಗಿದೆ ಅಂದ್ರೆ ಅದು ಏನು ಕಾಗ್ನೇಟಿವಿಸಮು, ಏನು ಬಿಹೇವಿಯರಿಸಮು,
ಅಥವಾ ಮಾನವತಾವಾದವೋ ಅಥವಾ ಸಂರಚನಾವಾದವೋ? ಸೊ 4 ಆಪ್ಷನ್ಗಳಿದ್ದಾಗ ನೀವು ಯಾವುದನ್ನ ಚಾಯ್ಸ್ ಮಾಡ್ತೀರಿ? ಸೊ ವರ್ತನವಾದ, ಕಾಗ್ನಿಟಿವಿಸಮ್, ಮಾನವತಾವಾದ, ಕನ್ಸ್ಟ್ರಕ್ಟಿವಿಸಮ್. ಸೊ NCF ಲಾರ್ಜಲಿ ಬಿಲೀವ್ಡ್ ಅಂಡ್ ಬೇಸ್ಡ್ ಆನ್ ಕನ್ಸ್ಟ್ರಕ್ಟಿವಿಸಮ್, ಸಂರಚನಾವಾದ, ಅದಕ್ಕೆ ಒತ್ತು ಕೊಟ್ಟಿದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಸಂರಚನಾವಾದಕ್ಕೆ ಸಂಬಂಧಪಟ್ಟಂತ ಕ್ರಾಂತಿಕಾರಿಕ ಬದಲಾವಣೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಆಗುತ್ತಿವೆ, ಮುಂದೆ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಬನ್ನಿ 12ನೇ ಕ್ವಶನ್. NCF 2005 ಯಾವುದರ ಮೇಲೆ ಫೋಕಸ್ ಮಾಡುತ್ತೆ? ಸಾರಿ ಫೋಕಸಸ್ ಆನ್ ಲರ್ನಿಂಗ್ ಬೈ. ಕಲಿಕೆ ಹೇಗಿರ್ಬೇಕು, ಕಲಿಕೆ ಹೇಗೆ ಮಾರ್ಪಡಬೇಕು ಮತ್ತು ಏರ್ಪಡಬೇಕು ನೋಡಿ. NCF 2005 ಹೇಳುತ್ತೆ, ಸೊ ಅಲ್ಲಿ ಕಲಿಕೆ ಆಗಬೇಕಾಗಿರೋದು ಲರ್ನಿಂಗ್ ಬೈ ಡೂಯಿಂಗ್. ಲರ್ನಿಂಗ್ ಬೈ ಡೂಯಿಂಗ್ ಲರ್ನಿಂಗ್ ಬೈ ಡೂಯಿಂಗ್ ಒಪ್ಕೋತೀರಾ? ಏನು ರೋಟ್ ಲರ್ನಿಂಗ್ ಒಪ್ಕೋತೀರಾ? ಏನು ಪ್ರಾಬ್ಲಮ್ ಸಾಲ್ವಿಂಗ್ ಒಪ್ಕೋತೀರಾ? ಸೊ 3. ಸೊ ಲರ್ನಿಂಗ್ ಬೈ ಡೂಯಿಂಗ್ NCF ರೆಫರ್ ಮಾಡುತ್ತೆ. ಸೊ ಕಲಿಕೆ ಅನ್ನೋದು ಲರ್ನಿಂಗ್ ಬೈ ಡೂಯಿಂಗ್. ಲರ್ನಿಂಗ್ ಬೈ ಡೂಯಿಂಗ್, ಮಗು ಮಾಡುತ್ತಾ ಕಲಿಯಬೇಕು. ಮಗು ಮಾಡುತ್ತಾ ಕಲಿಯಬೇಕು. ನಲಿ ಕಲಿ, ವಂಡರ್ಫುಲ್ ಕಾನ್ಸೆಪ್ಟ್. ಬನ್ನಿ ಶಾಲೆಗಳಿಗೆ 1-2 ದಿನ ಕೂತ್ಕೊಳ್ಳಿ, ನಿಮ್ಮ ಟೀಚರ್ ನಲಿ ಕಲಿ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ತರಗತಿ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಎಂತ ಗಿಫ್ಟ್ ಗೊತ್ತಾ ಮಕ್ಕಳಿಗೆ? ಸಂರಚನಾವಾದದ ಮೇಲೆ ನಿರ್ಮಾಣವಾದಂತಹ ಮತ್ತು ಎಲ್ಲ ಎಕ್ಸ್ಪೆರಿಮೆಂಟ್ಗಳು ನಲಿ ಕಲಿಗೆ ಸಂಬಂಧಪಟ್ಟಿದೆ. ವಂಡರ್ಫುಲ್. ಐ ಆಮ್ ರಿಯಲಿ ವೆರಿ ಮಚ್ ಹ್ಯಾಪಿ ಟು ಟೀಚ್ ಫಾರ್ ನಲಿ ಕಲಿ ಕ್ಲಾಸಸ್. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಆಗಿರೋದು, ನೆಕ್ಸ್ಟ್ ಪಾಯಿಂಟ್ ನಂಬರ್ 13 ಇದೆ ನಿಮಗೆ. ವಂಡರ್ಫುಲ್. ಹೂ ವಾಸ್ ದ ಚೇರ್ಪರ್ಸನ್ ಆಫ್ NCF 2005? NCF 2005ರ ಕಮಿಟಿಯ, ಫಾರ್ಮೇಶನ್ ಕಮಿಟಿಯ ಚೇರ್ಪರ್ಸನ್ ಯಾರಾಗಿದ್ರು? ಪ್ರೊಫೆಸರ್ ಯಶ್ ಪಾಲ್, YASHPIL, ಪ್ರೊಫೆಸರ್ ಯಶ್ ಪಾಲ್ ಅವರು ಇದರ ಕಮಿಟಿಯ ಚೇರ್ಪರ್ಸನ್ ಆಗಿದ್ರು, ಚೇರ್ಮನ್ ಆಗಿದ್ರು. ಇದು ನಿಮ್ ನಾಲೆಜ್ ಇರಲಿ, ಮೇ ಬಿ ಬರ್ಬೋದು, ಬರ್ಲಿಕ್ಕಿಲ್ಲ. ಸೊ NCF 2005 ಯಾರ ಒಂದು ಎಸ್ಎ ಮೇಲೆ, ಎಸ್ಎದಿಂದ ಪ್ರಾರಂಭಗೊಳ್ಳುತ್ತದೆ? ಯಾರು ಬರ್ದದ್ದು ಎಸ್ಎ? ಒಬ್ಬ ಭಾರತದ ಶ್ರೇಷ್ಠ ವ್ಯಕ್ತಿ, ಒಬ್ಬ ಜ್ಞಾನಿಯ, ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯ ನಿರ್ಮಾಪಕ ಅಂತ ಕೂಡ ಹೇಳ್ಬೋದು. ಅವರ ಒಂದು ಬರೆದಂತ ಎಸ್ಎ ಮೇಲೆ, ಅವರು ಬರೆದ ಎಸ್ಎದಿಂದ NCF 2005 ಪ್ರಾರಂಭ ಆಗುತ್ತೆ. ಸೊ ಹಾಗಾದ್ರೆ ಆ ವ್ಯಕ್ತಿ ಯಾರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ಸೊ ರವೀಂದ್ರನಾಥ್ ಟ್ಯಾಗೋರ್, ಅಲ್ಲಿ ಯಾವ ಎಸ್ಎ ಕೂಡ ಇದೆ ಅಂತ ಕೂಡ ಕೇಳಬಹುದು. ಯಾವ ಎಸ್ಎ ಇದೆ ಅಂತ ಕೇಳಿದ್ರೆ ನೀವು ಉತ್ತರ ಕೊಡಬೇಕಾದದ್ದು, ಅಲ್ಲಿ 4 ಕನ್ಫ್ಯೂಸಿಂಗ್ ಆಪ್ಷನ್ ಕೊಡ್ತಾರೆ. ಸಿವಿಲೈಸೇಷನ್ ಅಂತ ಕೊಡ್ತಾರೆ, ಕಲ್ಚರ್ ಅಂತ ಕೊಡ್ತಾರೆ, ಸಿವಿಲೈಸೇಷನ್ ಅಂತ ಕೊಟ್ಟು ಲಾ ಅಂತ ಕೊಡ್ತಾರೆ, ಸಿವಿಲೈಸೇಷನ್ ಅಂತ ಕೊಟ್ಟು ಪ್ರೋಗ್ರೆಸ್ ಅಂತ ಕೊಡ್ತಾರೆ, ಮತ್ತು ಸ್ಟಡಿ ಆಫ್ ಚೈಲ್ಡ್ ಅಂತ ಕೂಡ ಕೊಡ್ಬೋದು. ಈ ಎಲ್ಲಾ ರೀತಿಯ 4 ರೀತಿಯ ಪದ ಬಳಸಿ ಕೊಟ್ಟರು ಕೂಡ ನಿಮಗೆ ಅಲ್ಲಿ ಸಮರ್ಪಕವಾದದ್ದು ಯಾವುದು ಅಂದ್ರೆ ಸಿವಿಲೈಸೇಷನ್ ಅಂಡ್ ಪ್ರೋಗ್ರೆಸ್. ಸೊ ಸಿವಿಲೈಸೇಷನ್ ಅಂಡ್ ಪ್ರೋಗ್ರೆಸ್ NCF 2005ರಲ್ಲಿದೆ. ಸೊ ಈ ಒಂದು ರವೀಂದ್ರನಾಥ್ ಟ್ಯಾಗೋರರ ಎಸ್ಎದಿಂದ NCF 2005 ಪ್ರಾರಂಭವಾಗುತ್ತೆ. ವಂಡರ್ಫುಲ್. ನಾನು ಇವತ್ತೇ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದನ್ನ ನಮ್ಮ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರು ಶೇರ್ ಮಾಡ್ತಾ ಇದ್ದಾರೆ. ಈ ಟೆಲಿಗ್ರಾಮ್ ಗ್ರೂಪ್ ನಂದಲ್ಲ, ನಾನು ಇನ್ನೊಬ್ಬರ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಇದು ನಿಮ್ಮ ಸಣ್ಣ ಕ್ಲಾರಿಫಿಕೇಶನ್. ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಇಂಗ್ಲಿಷ್ ಶಿಕ್ಷಕನಾಗಿ 6ರಿಂದ 8ನೇ ತರಗತಿಯ ಬೋಧನೆ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಸಣ್ಣ ಕ್ಲಾರಿಫಿಕೇಶನ್. ಈ ಚಾನಲ್ ಮತ್ತು ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ನನ್ನದಲ್ಲ, ನಾನು ಇನ್ನೊಬ್ಬರಿಗೆ ವಿಡಿಯೋ ಮಾಡಿ ಕೊಡ್ತಿದ್ದೀನಿ. ಸಂಪೂರ್ಣ ಪ್ರಸಾರದ ಹಕ್ಕು ಅವ್ರದೇ ಆಗಿರುತ್ತೆ. ಏನಾದ್ರೂ ಮಿಸ್ಟೇಕ್ಗಳಿದ್ರೆ ಕಂಟೆಂಟ್ಗೆ ಸಂಬಂಧಪಟ್ಟಂಗೆ ನಂದಾಗಿರುತ್ತೆ. ಇದರಿಂದ ನಾನೇನು ಪ್ರಾಫಿಟ್ ತಗೋತಾ ಇಲ್ಲ. ಇದು ನಿಮಗೆ ಕ್ಲಾರಿಫಿಕೇಶನ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅಕಾರ್ಡಿಂಗ್ ಟು NCF 2005 ಲರ್ನಿಂಗ್ ಶುಡ್ ಬಿ. ಯಾವ ತರ ಇರಬೇಕು ಲರ್ನಿಂಗ್ ಹೇಳ್ತೀರಾ? ಸಾರಿ ಇನ್ನೊಂದು ಬಿಟ್ಟೆ. ಸೊ ಪರ್ಪಸ್ ಆಫ್ ಇವ್ಯಾಲ್ಯುಯೇಷನ್ ಇಸ್ ನಾಟ್ ಟು. ಸೊ ಪರ್ಪಸ್ ಆಫ್ ಇವ್ಯಾಲ್ಯುಯೇಷನ್ ಯಾವ ತರ ಇರಬಾರ್ದು, ಯಾವ ತರ ಇರ್ಬೇಕಂತ ಗೊತ್ತು ನಮಗೆ, ಯಾವ ತರ ಇರಬಾರ್ದು ಅಂದಾಗ, ಸೊ ಏನು ಮಕ್ಕಳು ಒಂದು ಪ್ರೊಸೆಸ್ಸಿನ ಅಂಡರ್ಗೋ ಆಗಿರಬಾರ್ದು, ಒತ್ತಡ ಆಗಿರಬಾರ್ದು. ಮಗುವಿನ ಸ್ಲೋ ಲರ್ನಿಂಗ್ ಕೆಪಾಸಿಟಿನ ಅಳೆಯೋದಕ್ಕೆ ಎಕ್ಸಾಮಿನೇಷನ್ ಆಗಿರಬಾರ್ದು. ಕೇವಲ ನಾವು ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ತಪ್ಪನ್ನು ಹುಡುಕೋದಲ್ಲ. ಸೊ ಇನ್ನು ಹಲವಾರು ರೀತಿಯ ನಾವು ಪರ್ಪಸ್ ಆಫ್ ಇವ್ಯಾಲ್ಯುಯೇಷನ್ ಗಳಲ್ಲಿ ಆ ಲಕ್ಷಣಗಳನ್ನು ಕಾಣಬಹುದು. ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರೋದು ನಾಟ್ ಅಂತ ಹೇಳಿದ್ದಾರೆ, ಅಲ್ಲಿ ನೀವು ಯಾವುದಲ್ಲ ಅಂತ ತಿಳಿಬೇಕಾದ್ರೆ ಯಾವ ಲಕ್ಷಣ
ಪರ್ಪೋಸ್ ಉದ್ದೇಶ ಇವ್ಯಾಲ್ಯೂಯೇಷನ್ ಸಂಬಂಧಪಟ್ಟ ಇದೆ ಅನ್ನೋದನ್ನ NCF ನಮಗೆ ಡೈರೆಕ್ಷನ್ ಕೊಡುತ್ತೆ. ಅದನ್ನ ನಾನು ನಿಮಗೆ CCE ನಲ್ಲಿ ತಗೋತಾ ಇದ್ದೀನಿ, ಸಿಗುತ್ತೆ ನಿಮಗೆ, ಡೋಂಟ್ ವರಿ. ಇಂಪಾರ್ಟೆಂಟ್ ಕ್ವಶನ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಕ್ವಶನ್ ಪೇಪರ್ ಕೊಟ್ಟಾಗ ನಿಮ್ಗೆ ಸಿಡಿಲ್ ಹೊಡೆಯುತ್ತೆ ಇಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರೆ, ಗ್ಯಾರಂಟಿ. ಸೊ ಹಾಗ ನೋಡ್ತಾ ಬರೋಣ. ಲರ್ನಿಂಗ್ ಶುಡ್ ಬಿ ಅಂತ ಅಂದಿದ್ದಾರೆ. ಲರ್ನಿಂಗ್ ಶುಡ್ ಬಿ ದ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಇಂಟೆಗ್ರಲ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎಜುಕೇಶನ್. ಸೊ ಯಾವ ತರಹದ ಲರ್ನಿಂಗ್? ಕನ್ಸ್ಟ್ರಕ್ಟಿವ್ ಲರ್ನಿಂಗ್ ಅನ್ನು ಮತ್ತೊಮ್ಮೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮುಂದಿನ ಹಂತ ನೋಡ್ತಾ ಬರೋಣ. ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಕರಿಕ್ಯುಲಮ್ ಆಗಿದೆ. ಸೊ ಕನ್ಸ್ಟ್ರಕ್ಟಿವ್ ಲರ್ನಿಂಗ್, ಇಲ್ಲಿ ಉತ್ತರ ಕನ್ಸ್ಟ್ರಕ್ಟಿವ್. ಕನ್ಸ್ಟ್ರಕ್ಟಿವ್ ಲರ್ನಿಂಗ್ ಶುಡ್ ಬಿ ದ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಕರಿಕ್ಯುಲಮ್. ಶಾಲಾ ಶಿಕ್ಷಣ ವ್ಯವಸ್ಥೆ ಕರಿಕ್ಯುಲಮ್ನ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಭಾಗವಾಗಿ ಏನು ಕನ್ಸ್ಟ್ರಕ್ಟಿವ್ ಲರ್ನಿಂಗ್ ಇರಲೇಬೇಕಾಗುತ್ತೆ. ಅದನ್ನ 2005 NCF ನಮಗೆ ರೆಕಮೆಂಡ್ ಮಾಡುತ್ತೆ. ಸರಿ, ಹಾಗಾದ್ರೆ ನಾಳಿನ ನೆಕ್ಸ್ಟಿನ ವಿಡಿಯೋದಲ್ಲಿ ಏನಿರುತ್ತೆ, ಎಲ್ಲಾ ಆಲ್ ಸಬ್ಜೆಕ್ಟ್ಸ್ ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಕನ್ನಡ, ಇಂಗ್ಲಿಷ್ ಸಂಬಂಧಪಟ್ಟಾಗೆ. ಸೊ NCF 2005 ಸಂಬಂಧಪಟ್ಟಂಗೆ ಮೂಲಭೂತ ತತ್ವಗಳು ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮತ್ತು ಕೋರ್ ಸಬ್ಜೆಕ್ಟ್ಗಳು ಅದನ್ನ NCF 2005 ಅಡಿಯಲ್ಲಿ ಹೇಗೆ ಬೋಧನೆ ಮಾಡಬೇಕು ಮತ್ತು ಅಲ್ಲಿ ರಚನೆಯಾದಂತಹ ಅಲ್ಲಿ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತಹ ಯಾವ ಥಿಯರಿಗಳಿವೆ, ಅಪ್ರೋಚಸ್ ಗಳಿವೆ, ಟೆಕ್ನಿಕ್ ಗಳಿವೆ, ಟೂಲ್ಸ್ ಅನ್ನ ಬಳಸಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸರಿ, ಏನಾದ್ರೂ ಕ್ವಶನ್ಗಳಿದ್ರೆ ನಾನು ಕೆಲಸ ಮಾಡ್ತಾ ಇರೋ, ನಾನು ಸರ್ವಿಸ್ ಕೊಡ್ತಾ ಇರೋ ಈ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ನಿಮಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಾಯ್.